ನಮ್ಮ ಸ್ನೇಹಿತರು ಪಾಪ ಸಿಂಗಾಪುರದಲ್ಲಿ ಹೋಗಿ ರಿಸಲ್ಟ್ ನನ್ನ ಪರವಾಗೇ ಬರುತ್ತೆ 50 ಸೀಟು ರೆಸ್ಟ್ ತಗೊಳಕ್ ಹೋಗಿ ಅಲ್ಲಿಂದನೇ ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ನನ್ನ ಕಂಡೀಷನ್ಗೆ ಇದಕ್ಕಿಂತ ಮೊದಲು ಅವ್ರು ಬಿಜೆಪಿ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಂಥವ್ರು ಯಾವಾಗ 50 ಸೀಟ್ ಬರುತ್ತೆ ಅಂತ ಕನಸನ್ನ ಕಂಡ್ರು ಬಿಜೆಪಿ ನಾವು ಆಡಳಿತ ಮಾಡಬೇಕಾಗತ್ತೆ, ಅದಕ್ಕಿಂತ ಮುಂಚಿತವಾಗಿ ನನ್ನ ಸರತ್ತಿಗೆ ಯಾರು ಬರ್ತಾರೋ ಅವರ ಜೊತೆನಲ್ಲಿ ನನ್ನ ಬೆಂಬಲ ಅಂತೇಳಿ ಸಿಂಗಾಪುರಿಂದ ಒಂದು ಬುಲೆಟ್ ಬಿಡುಗಡೆ ಮಾಡಿದ್ರು. ಬಹುಶಃ ಈ ರಾಜ್ಯದ ಜನ ಬೀದರಿಂದ ಚಾಮರಾಜನಗರವರೆಗೂ ಬುದ್ಧಿವಂತರಿದ್ದಾರೆ. ಕಳೆದ 5 ವರ್ಷ 3 ಜನ ಮುಖ್ಯಮಂತ್ರಿಗಳು, ಮೊದಲು 14 ತಿಂಗಳು ಕುಮಾರಸ್ವಾಮಿಯವರು, 2ನೇ ಯಡಿಯೂರಪ್ಪನವರು, 3 ಬಸವರಾಜ ಬೊಮ್ಮಾಯಿ, 3 ಜನ ಆಡಳಿತದ ಅವಧಿಯನ್ನ ನೋಡಿ ಸಾಕಾಗಿ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿ ಕಾಂಗ್ರೆಸ್ಸಿನ ನಾಯಕತ್ವ, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವಕ್ಕೆ 136 ಜನ ಕನಸಲ್ಲೂ ಕಂಡಿರಲಿಲ್ಲ. ವಿರೋಧ ಪಕ್ಷದವರು, ಮಾಧ್ಯಮ ಸ್ನೇಹಿತರು, ಸರ್ವೆ ರಿಪೋರ್ಟು ಅಂತ ಒಂದು ಫಲಿತಾಂಶವನ್ನ ಈ ನಾಡಿನ ಜನ ಕೊಟ್ಟರು. ಯಾವತ್ತು 136 ಜನ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತೋ ಅವತ್ತಿಂದ ಇಂದಿನವರೆಗೂ ಜನತಾದಳದವರು ಬಿಜೆಪಿಯವರು ನಿದ್ದೆ ಮಾಡ್ತಾ ಇಲ್ಲ. ಅವರಿಗೆ ನಿದ್ದೆ ಕೊಡುವಂತ ಇಂಜೆಕ್ಷನ್ ಯಾರಿಂದನೂ ಸಿಕ್ಕಿಲ್ಲ. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ಚುನಾವಣೆ ಮಾಡ್ತಕ್ಕಂಥದ್ದು ಸಂವಿಧಾನದ ಅಡಿನಲ್ಲಿ ಸಾಧ್ಯ. ಆದರೆ ಫೇಲ್ ಆದಾಗ 5 ವರ್ಷ ಕಾಯುವಂತ ತಾಳ್ಮೆನೂ ಸಹ ಪಕ್ಷದ ನಾಯಕರುಗಳಿಗೆ ಇರಬೇಕು. 5 ವರ್ಷ ಆಡಳಿತವನ್ನ ನೋಡಿ ಜನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತಕ್ಕಂಥ ಅವಕಾಶಗಳು ಬರುತ್ತೆ. ಪ್ರಜಾಪ್ರಭುತ್ವದ ರಾಷ್ಟ್ರದ ಉದ್ದಗಲಕ್ಕೂ ಇದೆಲ್ಲವೂ ಸಹ ಪ್ರಕ್ರಿಯೆ ಸ್ವತಂತ್ರ ಬಂದ ಮೇಲೆ ನಡೀತಕ್ಕಂಥದ್ದು. ಆದರೆ ಇವರಿಗೆ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿಂದ ಇಲ್ಲಿವರೆಗೂ ನಿರಂತರವಾಗಿ ಅನೇಕ ಅಪಾದನೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ, ಅದರಲ್ಲೂ ಮೊದಲನೇ ಗಣ್ಯ ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಪಾಪ ಅವರಿಗೆ ಕೆಲಸ ಮಾಡೋ ಅನುಭವ ಇಲ್ಲ, ಸಾರ್ವಜನಿಕರಿಗೆ ಏನಾದ್ರು ನ್ಯಾಯ ಒದಗಿಸೋ ಅಧಿಕಾರ ಅವಶ್ಯಕತೆ ಇಲ್ಲ. ಆದ್ರೆ ದ್ವೇಷದ ರಾಜಕಾರಣ ಮಾತ್ರ ಇದು. ರಕ್ತದ ಪ್ರತಿ ಒಂದು ಕಣದಲ್ಲೂ ಸಹ ದ್ವೇಷದ ರಾಜಕಾರಣವನ್ನ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭದಿಂದಲೇ ಪೆನ್ ಡ್ರೈವ್ ಅಂತ ಸ್ಟಾರ್ಟ್ ಆಯ್ತು, ಇಲ್ಲದ ಸಲ್ಲದನ್ನ ಹೇಳಿದ್ರು. ಪಾಪ ಅವರು ರಾಜಕಾರಣದಲ್ಲಿ ಅವರು ಲಂಚನೇ ನೋಡಿಲ್ಲ, ದುಡ್ಡೇ ನೋಡಿಲ್ಲ. ಪ್ರಾಮಾಣಿಕರಲ್ಲಿ ಅತ್ಯಂತ ಪ್ರಾಮಾಣಿಕರು ಪ್ರಜಾಪ್ರಭುತ್ವದಲ್ಲಿ ಈ 78 ವರ್ಷದಲ್ಲಿ ಯಾರಾದ್ರೂ ಭೂಮಿ ಮೇಲೆ ಇದ್ರು ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಅಂತ ಪ್ರಾಮಾಣಿಕರು. ಅವ್ರ ಬಗ್ಗೆ ನಾನು ಬಹಳ ಹೆಚ್ಚು ಹೇಳಕ್ ಹೋಗೋದು ಸೂಕ್ತ ಅಲ್ಲ ಅಂತ. ಅತ್ಯಂತ ಪ್ರಾಮಾಣಿಕರ ಬಗ್ಗೆ ಮಾತನಾಡಕ್ ಹೋದ್ರು ತಪ್ಪಾಗುತ್ತೆ. ಪಾಪ ಅವರೆಲ್ಲ ಆಲೂಗಡ್ಡೆ ಬೆಳೆದಲೇ ಬಂದಿದ್ರು. ನಾವೆಲ್ಲ ರೈತರು, ನಮ್ಗೇನು ಇಲ್ಲದೆ ಇರೋರು, ನಾವೆಲ್ಲ ಹಳ್ಳಿಲಿ ಹುಡ್ತವ್ರು, ಚಪ್ಪಲಿ ಇಲ್ಲದೆ ಇರೋರು, ನಾವೆಲ್ಲ ಓಡಾಡ್ದವರು, ಊಟ ಮಾಡಕ್ಕೆ ಅನ್ನ ಇಲ್ಲದೆ ಇರೋರು. ನಾವು ಇವಾಗ ಪ್ಯಾಂಟು ಶರ್ಟ್ ಹಾಕೊಂಡ್ಬಿಟ್ಟಿದೀವಿ, ಸೊ ಪಂಚೆ ಬಿಟ್ಬಿಟ್ಟಿದೀವಿ, ಪ್ಯಾಂಟ್ ಹಾಕೊಂಡ್ಬಿಟ್ಟಿದೀವಿ. ಅವ್ರ ಕೆಲ ತಡೆಯಕ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯಕ್ಕೆ ಬರೋದ್ಕಿಂತ ಬಿಸ್ನೆಸ್ ಮಾಡ್ಕೊಂಡ್ ಬಂದಿದ್ದಾರೆ. ರಾಜಕಾರಣಕ್ಕೆ ಬರೋದ್ಕಿಂತ ಮೊದಲು ಅವರು ಉದ್ಯಮಿಯಾಗಿ ಬಂದಿದ್ದಾರೆ. ಇವರು ಅಣ್ಣ ತಮ್ಮದಿರು ಯಾವ ಉದ್ಯಮಿ ಆಗಿದ್ರು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಕಳೆದ ಜನತಾದಳದಲ್ಲೂ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲೂ ಸಹ ಅಪೋಸಿಷನ್ ಲೀಡರ್ ಆಗಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರನ್ನ ಈ ದೇಶದ ಜನ ಒಪ್ತಾರೆ, ನಮ್ಮ ಪಕ್ಷ ಒಪ್ಪುತ್ತೆ, ಬಿಜೆಪಿನಲ್ಲಿ ಮಹಾನ್ ನಾಯಕರುಗಳೆಲ್ಲ ಒಪ್ತಾರೆ. ಆದ್ರೆ ಇವ್ರಿಗೆ ಮಾತ್ರ ಸಮಾಧಾನ ಇದೆ. ಇವರಿಬ್ಬರು ಜೋಡಿ ಏನೆಲ್ಲ ನೋಡಿದ್ರು, ಚುನಾವಣೆಗಿಂತ ಮೊದಲು ಕಿತ್ತಾಡುತ್ತೆ, ಚುನಾವಣೆ ಆದ್ಮೇಲೆ ಕಿತ್ತಾಡ್ತಾರೆ, ಮುಖ್ಯಮಂತ್ರಿಗಳಾಗೋಣ ಕಿತ್ತಾಡ್ತಾರೆ, ಮಂತ್ರಿ ಮಂಡಲ ಆಗೋಣ ಕಿತ್ತಾಡ್ತಾರೆ. ಏನೂ ಆಗ್ತಾ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕಿತ್ತಾಡ್ತಾರೆ, ಅದೂ ಆಗ್ಲಿಲ್ಲ. 1 ರಿಂದ 9, ಅವ್ರು 27ರಿಂದ 17, 27ರಿಂದ 17, 1 ರಿಂದ ನಾವು 9. ರಾಷ್ಟ್ರದಲ್ಲಿ 300ರಿಂದ 240. ಈಗ ಅವ್ರಿಗೆ ಮುಂದೆ ಒಂದಲ್ಲ ಒಂದ್ ದಿವಸ ನಮ್ಮ ಗಂಡಾಂತರ ಇದೆ ಅಂತ ಗೊತ್ತಾದ್ಮೇಲೆ ಇದು ಒಂದ್ ರೀತಿ ಕಾಂಗ್ರೆಸ್ಗೆ ಕರ್ನಾಟಕ ಭದ್ರಕೋಟೆ ಅನ್ನೋ ಒಂದು ಸೂಚನೆ ಅವ್ರಿಗೆ ಬಂದ ಮೇಲೆ ಏನಾರು ಒಂದು ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇಬ್ರು ಸೇರಿ ಹೋರಾಟ ಮಾಡ್ತಾ ಇದ್ದಾರೆ.
ಇಲ್ಲಿ ನಾಯಕತ್ವ ಕಿತ್ತಾಟ. ಮೈಸೂರು ರೋಡ್ ನಂದು, ಮೈಸೂರು ರೋಡ್ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಬಿಜೆಪಿಯವರು. ಇದು ಕಾಂಗ್ರೆಸ್ನಲ್ಲಿ ನಿಮಗೆ ಕೊಟ್ಟಂತ ಬೆಲೆ ಬಿಜೆಪಿಲಿ ಸಿಗಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪ್ರಯತ್ನ ಮಾಡಿದ್ರು ನಾನು ಭಾಗವಹಿಸಲ್ಲ ಅಂತ. ಅಲ್ಲಿ ಅಮಿತ್ ಶಾ ಡೈರೆಕ್ಷನ್ ಕೊಟ್ರು 3ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಅಂತ. ಅವಾಗ ಇವರೇ ಕೊನೆಗೆ ರಾಜಿ ಆಗುವಂತ ಅನಿವಾರ್ಯ ಪರಿಸ್ಥಿತಿ ಬಂತು ಇವರಿಗೆ. ಇವತ್ತು ಸಹ 3 ಗುಂಪು, ಅಲ್ಲಿ ಬಿಜೆಪಿಲಿ 2 ಗುಂಪು, ಜನತಾದಳ 1 ಗುಂಪು, 3 ಗುಂಪು. ನಮ್ಮಲ್ಲಿ ಒಂದೇ ಕಾಂಗ್ರೆಸ್ ಪಕ್ಷ, ಒಂದೇ ಗುಂಪು. ಸಿದ್ದರಾಮಯ್ಯ, DK ಶಿವಕುಮಾರ್ 2 ಗುಂಪಿಲ್ಲ, ಇಲ್ಲಿ ಒಂದೇ ಗುಂಪು. ಇವತ್ತು ಮೂಡ ಒಂದು ಏನು ಅಪಾದನೆ ಮಾಡ್ತಾ ಇದ್ದಾರೆ, ಮೂಡ ಜಸ್ಟ್ ಒಂದು ಅಪಾದನೆ ಅಷ್ಟೇ.